ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕೇರಳದ ತಿರುನೆಲ್ಲಿ ಮಹಾವಿಷ್ಣು ದೇವಸ್ಥಾನದ ಬಗ್ಗೆ ಹೇಳಬೇಕು ಅನ್ಕೊಂಡಿದ್ದೀನಿ. ಇದನ್ನ ಕೇರಳದ ಹಿಡನ್ ಜಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಅಲ್ಲಿಯ ಜನಕ್ಕೆ ತುಂಬಾ ಪರಿಚಿತವಾಗಿರುವ ದೇವಸ್ಥಾನನೇ ಆಗಿದೆ. ಆದ್ರೆ ಇಲ್ಲಿ ನಮ್ಮ ಕರ್ನಾಟಕದ ಜನರಿಗೆ ಈ ದೇವಸ್ಥಾನದ ಪರಿಚಯ ಅಷ್ಟೊಂದಿಲ್ಲ. ಇದನ್ನ ಸಹ್ಯಮಲ ಕ್ಷೇತ್ರ ಅಂತಾನೂ ಕೂಡ ಕರೀತಾರೆ. ಹಾಗೆ ಇದು ದಕ್ಷಿಣ ಕಾಶಿ ಅಂತಾನೂ ಕೂಡ ಫೇಮಸ್ ಆಗಿದೆ. ಇದು ಕೇರಳದ ವಯನಾಡು ಜಿಲ್ಲೆಯ ಬ್ರಹ್ಮಗಿರಿ ಪರ್ವತ ಶ್ರೇಣಿಗಳ ಮಡಿಲಿನಲ್ಲಿ ನೆಲೆಗೊಂಡಿರುವಂತಹ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿ ಶ್ರೀ ಮಹಾವಿಷ್ಣುವನ್ನ ಮುಖ್ಯ ದೇವರನ್ನಾಗಿ ಪೂಜಿಸುತ್ತಾರೆ. ಇಲ್ಲಿ ಮಹಾವಿಷ್ಣು ದೇವಸ್ಥಾನವು ಪಿತೃ ಕಾರ್ಯಗಳಿಗೆ ಅತ್ಯಂತ ಪವಿತ್ರ ಕ್ಷೇತ್ರವೆಂದು ಪ್ರಸಿದ್ಧಿಯಾಗಿದೆ. ಆದ್ದರಿಂದ ಇಂದಿಗೂ ಸಹ ಸಾವಿರಾರು ಭಕ್ತರು ತಮ್ಮ ಪೂರ್ವಜರ ಆತ್ಮಶಾಂತಿಗಾಗಿ ಇಲ್ಲಿ ಶ್ರಾದ್ದ, ತರ್ಪಣ ಮತ್ತು ಪಿತೃಕರ್ಮಗಳನ್ನ ನೆರವೇರಿಸುತ್ತಾರೆ. ಆದ್ರಿಂದ ಇದನ್ನ ಮೋಕ್ಷದ ದಾರಿ ಅಂತಾನೂ ಕೂಡ ಕರೀತಾರೆ. ಹಾಗೆ ಇಲ್ಲಿ ಯಾರಿಗೆ ಪಿತೃದೋಷ ಇದೆ ಅವರು ಪೂಜೆ ಸಲ್ಲಿಸಿದ್ರೆ ಪಿತೃದೋಷ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲಿಯ ಜನರದ್ದಾಗಿದೆ. ದೇವಾಲಯವು ಸುಮಾರು 900 ಮೀಟರ್ ಎತ್ತರದಲ್ಲಿದ್ದು ಸುತ್ತಲೂ ಹಸಿರು ಕಾಡುಗಳು ಮತ್ತು ಬೆಟ್ಟಗಳಿಂದ ಆವೃತವಾಗಿದೆ. ಇನ್ನು ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಹೇಳ್ಬೇಕು ಅಂದ್ರೆ, ಒಮ್ಮೆ ಬ್ರಹ್ಮದೇವರು ಬ್ರಹ್ಮಗಿರಿ ಪರ್ವತ ಪ್ರದೇಶದಲ್ಲಿ ಸಂಚಾರ ಮಾಡ್ತಿರ್ತಾರೆ. ಆಗ ಅವ್ರಿಗೆ ಅಲ್ಲೇ ಇದ್ದ ನೆಲ್ಲಿ ಮರದ ಕೆಳಗೆ ಮಹಾವಿಷ್ಣುವಿನ ವಿಗ್ರಹ ಕಾಣಿಸುತ್ತೆ. ಆ ವಿಗ್ರಹ ನೋಡೋಕೆ ತುಂಬಾ ಆಕರ್ಷಕವಾಗಿರುತ್ತದೆ. ಆಗ ಬ್ರಹ್ಮದೇವರು ಆ ಮಹಾವಿಷ್ಣುವಿನ ವಿಗ್ರಹವನ್ನ ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ. ಆದ್ರಿಂದ ಈ ಸ್ಥಳಕ್ಕೆ ತಿರುನೆಲ್ಲಿ ಅಂತ ಹೆಸರು ಬಂತು. ಸ್ವತಃ ಶ್ರೀ ರಾಮಚಂದ್ರ, ಲಕ್ಷ್ಮಣ ಹಾಗೂ ಪರಶುರಾಮರು ತಮ್ಮ ಪಿತೃ ಕಾರ್ಯಗಳನ್ನು ಈ ಸ್ಥಳದಲ್ಲಿ ನೆರವೇರಿಸಿದ್ರು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಇನ್ನು ಬೇರೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಲಿಸಿದ್ರೆ ಇಲ್ಲಿನ ಮಹಾವಿಷ್ಣುವಿನ ವಿಗ್ರಹ ತುಂಬಾ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಾವಿಲ್ಲಿ ಒಳಗಡೆ ಚಿತ್ರೀಕರಣ ಮಾಡೋ ಹಾಗಿರ್ಲಿಲ್ಲ. ಅದಕ್ಕೆ ನಾನು ದೇವಸ್ಥಾನದ ಹೊರಾಂಗಣ ಮಾತ್ರ ಚಿತ್ರೀಕರಣ ಮಾಡ್ಕೊಂಡಿದ್ದೀನಿ. ಮತ್ತೆ ದೇವಸ್ಥಾನದ ಹಿಂಭಾಗದ್ದು ಸ್ವಲ್ಪ ಕ್ಲಿಪ್ಸ್ ತಗೊಂಡಿದ್ದೀನಿ. ಅದನ್ನು ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಇನ್ನು ಇಲ್ಲಿ ದೇವರಿಗೆ ತುಪ್ಪದ ದೀಪ ಬೆಳಗಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅಲ್ಲೇ 10 ರೂಪಾಯಿ ಕೊಟ್ಟು ಚೀಟಿ ತಗೊಂಡ್ರೆ ತುಪ್ಪದ ಬತ್ತಿ ಹಾಕಿರುವಂತ ದೀಪ ಕೊಡ್ತಾರೆ. ಅದನ್ನ ನಾವು ಒಳಗ್ ತಗೊಂಡೋಗಿ ದೇವ್ರ ಮುಂದೆ ಪೂಜೆ ಮಾಡ್ಬೋದು. ಇನ್ನು ನಾವಿಲ್ಲಿ ದೇವಸ್ಥಾನದ ಹಿಂಭಾಗ ರೈಟ್ ಸೈಡು ಮೆಟ್ಲಿಳ್ಕೊಂಡು ಕೆಳಗಡೆ ಹೋದ್ರೆ ನಮ್ಗೆ ಪಂಚತೀರ್ಥ ಸಿಕ್ಕುತ್ತೆ. ಇದು ದೇವಸ್ಥಾನದಿಂದ ಸುಮಾರು 200 ಮೀಟರ್ಗಳಷ್ಟು ದೂರ ಇದೆ. ನಾವಿಲ್ಲಿ ಪಂಚತೀರ್ಥವನ್ನ ನೋಡ್ಬೋದು. ಪಂಚತೀರ್ಥದ ಬಗ್ಗೆ ಹೇಳ್ಬೇಕು ಅಂದ್ರೆ, ಇತಿಹಾಸಗಳ ಪ್ರಕಾರ ಪಂಚತೀರ್ಥವು 5 ತೀರ್ಥಗಳ ಸಂಯೋಜನೆಯಾಗಿದೆ. ಭಗವಂತನ 3 ಕೈಗಳಲ್ಲಿ ಹೊಳೆಯುವ ಶಂಖ, ಚಕ್ರ, ಗದಾ ಮತ್ತು ಪದ್ಮಗಳನ್ನು ದೇವಾಲಯದ 4 ಭಾಗಗಳಲ್ಲಿ ಇರಿಸಲಾಗಿದೆ. ಪಂಚತೀರ್ಥವು ಶಂಖತೀರ್ಥ, ಚಕ್ರತೀರ್ಥ, ಗದಾತೀರ್ಥ, ಪದ್ಮತೀರ್ಥ ಮತ್ತು ಭಗವಂತನ ಪಾದತೀರ್ಥವಾದ ಅಭಿಷೇಕ ತೀರ್ಥಗಳ ಸಂಯೋಜನೆಯಾಗಿದೆ. ಪಂಚತೀರ್ಥದಿಂದ ಸುಮಾರು 200 ಮೀಟರ್ಗಳಷ್ಟು ದೂರ ಕಾಡಿನೊಳಗೆ ನಡ್ಕೊಂಡು ಹೋದ್ರೆ ನಮ್ಗೆ ಎಡದಾಗಡೆ ಗುಹಶಿವ ದೇವಾಲಯ ಸಿಕ್ಕುತ್ತೆ, ಬಲದಾಗಡೆ ಪಾಪನಾಶಿನಿ ತೀರ್ಥ ಸಿಕ್ಕುತ್ತೆ. ಅಲ್ಲಿ ದಾರಿನೂ ಕೂಡ ಮಾಡಿದ್ದಾರೆ, ಆರೋ ಮಾರ್ಕ್ ಕೂಡ ಹಾಕಿದ್ದಾರೆ. ಆರಾಮಾಗಿ ಅದನ್ನ ಫಾಲೋ ಮಾಡ್ಕೊಂಡು ನಾವು ಹೋಗ್ಬೋದು. ಆ ಆರೋ ಮಾರ್ಕ್ ಹಾಕಿರೋ ಜಾಗದಿಂದ ಒಂದು 200 ಮೀಟರ್ ಅಷ್ಟು ದೂರ ಪಾಪನಾಶಿನಿ ತೀರ್ಥ ಇದೆ. ಹಾಗೆ ಎಡದಾಗಡೆ ಬಂದ್ರೆ ಅಲ್ಲಿಂದ ಒಂದು 100 ಮೀಟರ್ಗಳಷ್ಟು ದೂರ ಗುಹಶಿವ ದೇವಾಲಯ ಇದೆ. ಇನ್ನು ಈ ಪಾಪನಾಶಿನಿ ತೀರ್ಥದ ಬಗ್ಗೆ ಹೇಳ್ಬೇಕು ಅಂದ್ರೆ, ಯಾರು ಈ ಪಾಪನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡ್ತಾರೋ ಅವರ ಎಲ್ಲಾ ಪಾಪಗಳು ನಿವಾರಣೆ ಆಗುತ್ತದೆ ಅಂತ ಕೂಡ ಹೇಳ್ತಾರೆ. ಸ್ವತಃ ಪರಶುರಾಮರೇ ಕ್ಷತ್ರಿಯರನ್ನು ಸಂಹಾರ ಮಾಡಿದ ಪಾಪದ ನಿವಾರಣೆಗಾಗಿ ಈ ಪಾಪನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿ ಮಹಾವಿಷ್ಣುವಿನ ದರ್ಶನವನ್ನ ಪಡೆದ್ರು ಅಂತ ಕೂಡ ಇಲ್ಲಿನ ಜನ ಹೇಳ್ತಾರೆ. ನಾವಿಲ್ಲಿ ಗುಹೆಯಲ್ಲಿ ಒಂದು ಶಿವನ ದೇವಸ್ಥಾನನೂ ಕೂಡ ನೋಡ್ಬೋದು. ಇಲ್ಲಿನ ಅರ್ಚಕರು ಡೈಲಿ ಬಂದು ಇಲ್ಲಿ ಶಿವನಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಈ ದೇವಸ್ಥಾನವು ವಾರದ ಎಲ್ಲಾ ದಿನಗಳು ಬೆಳಗ್ಗೆ 5:30ರಿಂದ ಮಧ್ಯಾಹ್ನ 12:30ರವರೆಗೆ, ಹಾಗೆ ಸಂಜೆ 5:30ರಿಂದ ರಾತ್ರಿ 8 ಗಂಟೆಗಳವರೆಗೆ ಓಪನ್ ಇರುತ್ತೆ. ಇನ್ನು ಯಾರಾದ್ರೂ ಪಿತೃತರ್ಪಣ ಪೂಜೆ ಮಾಡಿಸ್ಬೇಕು ಅಂತಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ 11:30ವರೆಗೂ ಪೂಜೆ ಮಾಡ್ಕೊಡ್ತಾರೆ. ಇದಕ್ಕೆ ಸಪ್ರೇಟ್ 80 ರೂಪಾಯಿ ಕೊಟ್ಟು ಚೀಟಿ ತಗೋಬೇಕು. ಹಾಗೆ ಇಲ್ಲಿ ಉಚಿತ ಅನ್ನದಾನ ಸೇವೆ ಕೂಡ ಇರುತ್ತೆ. ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಉಚಿತ ಅನ್ನದಾನ ಸೇವೆ ಇರುತ್ತೆ. ತಿರುನೆಲ್ಲಿ ಮಹಾವಿಷ್ಣು ದೇವಸ್ಥಾನವು ಭಕ್ತಿ, ಪ್ರಕೃತಿ ಮತ್ತು ಶಾಂತಿಯ ಸಂಗಮವಾಗಿದೆ. ನಿಮ್ಗೂ ಕೂಡ ಬೆಟ್ಟ, ಗುಡ್ಡ, ಕಾಡು, ಮಳೆ, ಪ್ರಕೃತಿ ಇದೆಲ್ಲ ಇಷ್ಟ ಆದ್ರೆ ಈ ಪ್ಲೇಸ್ ನಿಮ್ಗೆ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ನೀವು ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ರೆ ಒಂದೊಳ್ಳೆ ದೈವಿಕ ಅನುಭವದ ಜೊತೆ ಈ ಪ್ರಕೃತಿ ಸೌಂದರ್ಯವನ್ನು ಕೂಡ ಸವಿಬಹುದು. ಈ ದೇವಸ್ಥಾನಕ್ಕೆ ಬರುವಾಗ ದಾರಿಯಲ್ಲಿ ನಿಮ್ಗೆ ತುಂಬಾ ಕಾಡು ಪ್ರಾಣಿಗಳು ಕಾಣಿಸುತ್ತೆ. ನಮ್ಗೆ ಗೌರ್, ಜಿಂಕೆ ಮತ್ತೆ ಆನೆ ಕೂಡ ಕಾಣಿಸಿತ್ತು. ಇಲ್ಲಿ ಸಂಜೆ 6 ಗಂಟೆ ಮೇಲೆ ಯಾರು ಜನ ಜಾಸ್ತಿ ಓಡಾಡಲ್ಲ, ಆದ್ರಿಂದ ಹುಷಾರಾಗಿ ಪ್ರಯಾಣ ಮಾಡಿ. ಇದಿಷ್ಟು ಮಹಾವಿಷ್ಣುವಿನ ದೇವಸ್ಥಾನದ ಬಗ್ಗೆ ನಾನು ತಿಳ್ಕೊಂಡಿರೋ ಮಾಹಿತಿ. ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.